ಸಂಭ್ರಮಾಚರಣೆಯನ್ನು ಕೂಡ ಆಚರಿಸ್ಕೊಂಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಹತ್ತಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಹತ್ಯೆ ಮತ್ತು ಆತ್ಮಹತ್ಯೆಯೇ ತಮ್ಮ ಸರ್ಕಾರದ ಸಾಧನೆಯೇ? ಈ ಸರ್ಕಾರ ಬಂದ ಆರಂಭದಲ್ಲಿ ಜೈನ ಮುನಿ ನಂದಿ ಮಹಾರಾಜರ ಹತ್ಯೆ ಆಯಿತು. ಅಲ್ಲಿಂದ ಪ್ರಾರಂಭಗೊಂಡು ತಿಂಗಳಿಗೆ ಶತಕಗಳ ಗಡಿಯನ್ನು ಹತ್ಯೆಯಲ್ಲೂ ದಾಟಿದೆ, ಆತ್ಮಹತ್ಯೆಯಲ್ಲೂ ದಾಟಿದೆ. ಅಂದರೆ 1000ಕ್ಕೂ ಹೆಚ್ಚು ಹತ್ಯೆ, 1000ಕ್ಕೂ ಹೆಚ್ಚು ಆತ್ಮಹತ್ಯೆಯೇ ಸರ್ಕಾರದ ಸಾಧನೆಯೇ? NCBR ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಪ್ರಕಾರ ಕಳೆದ 4 ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳೇ 430ಕ್ಕೂ ಹೆಚ್ಚು ಕೊಲೆಗಳು ನಡೆದಿದ್ದಾವೆ ಅಂತ NCBR ರಿಪೋರ್ಟ್ ಹೇಳುತ್ತೆ. ಸರ್ಕಾರದ ವರದಿಯೇ ಕಳೆದ 10 ತಿಂಗಳಲ್ಲಿ 700ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸರ್ಕಾರದ ವರದಿಯೇ ಹೇಳುತ್ತೆ. ರೈತರ ಆತ್ಮಹತ್ಯೆಯೇ 700ರ ಗಡಿ ದಾಟಿರಬೇಕಾದ್ರೆ 4 ತಿಂಗಳಲ್ಲೇ 430ಕ್ಕೂ ಹೆಚ್ಚು ಕೊಲೆಗಳು ನಡೆದಿರಬೇಕಾದ್ರೆ ಈ ಸರ್ಕಾರ ಹತ್ಯೆ ಮತ್ತು ಆತ್ಮಹತ್ಯೆಯಲ್ಲಿ ಪ್ರತಿ ತಿಂಗಳು ಶತಕಗಳ ಗಡಿಯನ್ನು ದಾಟಿದೆ. ಇದೇ ನಿಮ್ಮ ಸರ್ಕಾರದ ಸಾಧನೆಯೇ? ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ನಾವು ಗಮನಿಸ್ತೆ. ಅವ್ರು ಹೇಳಿದ್ದಾರೆ ಪ್ರತಿ ಕೊಲೆಗೂ ಒಂದು ಕಾರಣ ಇರುತ್ತೆ ಅಂತ ಹೇಳಿ. ಪ್ರತಿ ಕೊಲೆಗೂ ಕಾರಣ ಇರ್ಬೋದು, ಆದರೆ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಳ್ಳುತ್ತೆ? ನಿಮ್ಮ ಸರ್ಕಾರ ಸಂವೇದನಾರಹಿತವಾಗಿ ನಡ್ಕೊಂಡಿದೆ. ನಿಮ್ಮ ಸರ್ಕಾರ ವಿಷಯಾಂತರ ಮಾಡುವಂಥ ಸಂಚು ನಡೆಸಿದೆ. ಲಘುವಾಗಿ ಏನೂ ನಡೆದೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಇದೆಲ್ಲ ಮಾಮೂಲಿ ಅನ್ನುವಂಥ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ 1 ವರ್ಷದ ಸಾಧನೆ ಏನು? ಯಾವ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ದೀರಿ? ಹತ್ಯೆ ಆತ್ಮಹತ್ಯೆ ನಿಮ್ಮ ಸರ್ಕಾರದ ಸಾಧನೆಯೇ? ಈ ಸರ್ಕಾರ ಬಂದ ಆರಂಭದಲ್ಲಿ 40% ಕಮಿಷನಿಗೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ರವರ ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಗೆ 1 ತಿಂಗಳೊಳಗೆ ವರದಿ ಕೊಡಬೇಕು ಅಂತ ಹೇಳಿದ್ರಿ. 9 ತಿಂಗಳಾಗಿದೆ, ಆದರೆ ನಿಮ್ಮ ಸರ್ಕಾರ, ನಿಮ್ಮ ನ್ಯಾಯಾಧೀಶರು ವರದಿ ಕೊಟ್ಟಿಲ್ಲ. ಇದೇ ಸಮಿತಿಗೆ BBMP ಕಾಮಗಾರಿ ತನಿಖೆ ಕೈಗೊಳ್ಳೋದಕ್ಕೂ ಜವಾಬ್ದಾರಿ ಕೊಟ್ಟಿದ್ವಿ. ಆ ವರದಿಯೂ ಇನ್ನೂ ಬಂದಿಲ್ಲ. ತಡ ಆಗ್ತಿರೋದಕ್ಕೆ ಕಾರಣ ಏನು? ಸನ್ಮಾನ್ಯ ನಾಗಮೋಹನ್ ದಾಸ್ ಸಮಿತಿಯ ಮೇಲೆ, ಅವರ ನ್ಯಾಯಾಧೀಶರ ಮೇಲೆ ಈ ಸರ್ಕಾರಕ್ಕೆ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇದೆ. ಏಕೆಂದರೆ ಅತಿ ಹೆಚ್ಚಿನ ಈ ರೀತಿ ನ್ಯಾಯಾಂಗ ತನಿಖೆ ಅಥವಾ ನ್ಯಾಯಾಧೀಶರ ನೇತೃತ್ವದ ತನಿಖೆಗೆ ಎಲ್ಲದಕ್ಕೂ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸರನ್ನೇ ನಿಯುಕ್ತಿ ಮಾಡಿದ್ದಾರೆ. ಆದರೆ ಎಲ್ಲಿ ನಿಮ್ಮ ವರದಿ ಯಾಕೆ ಬಂದಿಲ್ಲ? ಇನ್ನು ಕೋವಿಡ್ ಅವಧಿನಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿ ಅದರ ತನಿಖೆ ಮಾಡೋದಕ್ಕೆ ಜಸ್ಟಿಸ್ ಕುನ್ನೋ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರಿ. ಅವ್ರಿಗೆ ಹೇಳಿದ್ರಿ 3 ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರಿ. ರಿಪೋರ್ಟ್ ಬಂದಿದೆಯಾ? ವರದಿ ಕೊಟ್ಟಿದ್ದಾರಾ?
ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 3ನೇ ವ್ಯಕ್ತಿಯಿಂದ ತಪಾಸಣೆ ನಡೆಸೋದಕ್ಕೆ, ತನಿಖೆ ನಡೆಸೋದಕ್ಕೆ ಅಂತ ಜೂನ್ 2023ರಂದು ಆದೇಶ ಮಾಡಿದ್ರಿ. 10 ತಿಂಗಳಾಯಿತು. ವರದಿ ಬಂದಿದೆಯಾ? ಜಲ್ ಜೀವನ್ ಮಿಷನ್ ಕಾಮಗಾರಿ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಿದ್ದೀರಾ? ಪಾವತಿ ಮಾಡಿದರೆ ಎಷ್ಟು ಮೊತ್ತದ ಹಣವನ್ನು ಪಾವತಿ ಮಾಡಿದ್ದೀರಿ? BBMP ಗುತ್ತಿಗೆದಾರರು ತಮ್ಮ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನು ಮಾಡಿದ್ದಾರೆ. ತಮ್ಮದೇ ಸರ್ಕಾರದ ಮೇಲೆ ಈ ಆರೋಪವನ್ನು ಕೂಡ ನಾಗಮೋಹನ್ ದಾಸ್ ಸಮಿತಿ ತನಿಖೆ ಮಾಡುತ್ತಾ? ಬಿಟ್ಕಾಯಿನ್ ಹಗರಣ ತನಿಖೆ ಮಾಡೋದಕ್ಕೆ ಅಂತ SITಗೆ ವಹಿಸಿದ್ರಿ. 10 ತಿಂಗಳಾಯಿತು. ತನಿಖೆ ಯಾವಾಗ ಮುಕ್ತಾಯ ಆಗಿ ಚಾರ್ಜ್ ಶೀಟ್ ಹಾಕ್ತೀರಿ? ಬಹುಶಃ ನನಗನ್ಸುತ್ತೆ ನೀವು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಹೊರಿಸಿ ಒಂದು ನರೇಷನ್ ಸೆಟ್ ಮಾಡೋದ್ರೊಳಗೆ ಯಶಸ್ವಿಯಾಗಿದ್ರಿ. ಅದರ ಮುಂದುವರೆದ ಭಾಗವಾಗಿಯೇ ನೀವು ನ್ಯಾಯಾಧೀಶರ ತನಿಖೆ ಮಾಡಿದಿರಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾನು ನಿಮ್ಮನ್ನು ಕೇಳ್ತೇನೆ, ಕೆಲವು ಸಮಿತಿಗೆ 1 ತಿಂಗಳು, ಕೆಲವು ಸಮಿತಿಗೆ 3 ತಿಂಗಳು ಕೊಟ್ಟಿದ್ರಿ. 9-10 ತಿಂಗಳಾದರೂ ಯಾಕೆ ವರದಿ ಬಂದಿಲ್ಲ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸ್ತೀರಾ? ನಿಮ್ಮ ಸರ್ಕಾರ ವರ್ಷ 1 ಗೊಂದಲ 16 ಅಂತ ಹೇಳ್ಬೋದು, ಅಥವಾ 100 ಗೊಂದಲಗಳು ಅಂತ ಹೇಳ್ಬೋದು. ಶಿಕ್ಷಣ ಇಲಾಖೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದು ಮಾತ್ರ ಅಲ್ಲ, ರಾಜ್ಯದ ಭವಿಷ್ಯಕ್ಕೂ ಕೂಡ ಬುನಾದಿಯನ್ನು ಹಾಕೋದು ಶಿಕ್ಷಣವೇ. ನೀವು 5, 8, 9ನೇ ತರಗತಿಯ ಪರೀಕ್ಷೆ ನ್ಯಾಯಾಲಯದ ಮೆಟ್ಲು ಹತ್ತಂಗಾಯಿತು. ಇನ್ನೂ ರಿಸಲ್ಟ್ ಬಂದಿಲ್ಲ. SLC ರಿಸಲ್ಟ್ ಬಂತು, ಆದರೆ ಈ ರಿಸಲ್ಟ್ ಇನ್ನೂ ಬರಲಿಲ್ಲ. ನಿಮ್ಮ ಸರ್ಕಾರದ ತೊಗಲಕ್ ನೀತಿ, ಇದ್ರ ಪರಿಣಾಮ ಲಕ್ಷಾಂತರ ಮಕ್ಕಳು ಅವರ ಭವಿಷ್ಯ ಆತಂಕದಲ್ಲಿ ಇರೋದಕ್ಕೆ ಕಾರಣ ಆಗಿದೆ. SSLCಗೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಿ. ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ಹಿಂದೆ ಯಾವುದಾದ್ರು 1-2 ಸಬ್ಜೆಕ್ಟ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಪದ್ಧತಿ ಇತ್ತು. ಬಹುಶಃ ಪಾಸೇ ಆಗದೇ ಇದ್ದವ್ರನ್ನ ಶಿಕ್ಷಣ ಸಚಿವರನ್ನ ಮಾಡಿದರೆ ಅವ್ರಿಗೆ ಅನಿಸ್ಬೋದು, ಫೇಲ್ ಆದರೂ ಪರವಾಗಿಲ್ಲ, ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾರ್ಕ್ ಕೊಟ್ಬಿಡೋಣ ಅಂಥೇಳಿ. ಅದ್ರ ಬದಲಿಗೆ ಎಲ್ಲರೂ ಪಾಸು, ಎಲ್ಲರೂ ಫಸ್ಟ್ ಕ್ಲಾಸು, ಎಲ್ರಿಗೂ ರ್ಯಾಂಕ್ ಅಂತ ಕೊಟ್ಟಿದ್ದರೆ ಅಲ್ಲಿಗೆ ನಿಮ್ಮ ಸರ್ಕಾರದ ಶಿಕ್ಷಣ ನೀತಿ ಅದು ಸ್ಪಷ್ಟ ಆಗ್ತಿತ್ತು. ಯಾವ ಹಿನ್ನೆಲೆಯಲ್ಲಿ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಿ? ಗ್ರೇಸ್ ಮಾರ್ಕ್ಸ್ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತೀರಿ. ಅಂದರೆ ಇಂಥ ಒಂದು ಮೇಜರ್ ಡಿಸಿಷನ್ನು ನಿಮ್ಮ ಅರಿವಿಗೆ ಬಾರದಂತೆ ತಗೊಳುತ್ತೆ ಅನ್ನೋದು, ಒಂದು ಸರಿ ನಿಮ್ಮದೇ ಸಚಿವರು ತಗೊಳ್ತಾರೆ ಅಥವಾ ನಿಮ್ಮ ಶಿಕ್ಷಣ ಇಲಾಖೆ ತಗೊಳ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರ್ಕಾರದ ಹಿಡಿತ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟಾಕತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.